ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಳ್ತಿದ್ದ ಅಡುಗೆಗಳು ಎಷ್ಟು ರುಚಿಯಾಗಿ, ಅಷ್ಟೇ ಸೊಗಸಾಗಿ ಮತ್ತು ಅಷ್ಟೇ ಆರೋಗ್ಯಕರವಾಗೂ ಸಹ ಇರ್ತಾಯಿತ್ತು. ಇದೇ ರೀತಿ ಒಂದು ಆರೋಗ್ಯಕರವಾದ ಸಿಹಿ ಪದಾರ್ಥ ಅಡಿಗೆ ಅಥವಾ ಗಿಣ್ಣು ಅಂತ ಹೇಳ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ವಿಶೇಷವಾಗಿರೋ ಸಿಹಿ ತಿಂಡಿ, ಸಿಹಿ ಖಾದ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ವಿಡಿಯೋನಲ್ಲಿ ಇದರ ಆರೋಗ್ಯದ ಬೆನಿಫಿಟ್ಸನ್ನು ಸಹ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಗೀಬ್ ಹಾಲು ಬೇಕು ಮುಖ್ಯವಾಗಿ. ಇದು ಹಸು ಕರು ಹಾಕಿದಾಗ ಮೊದಲು 3-4 ದಿನಗಳು ಬರುವಂತಹ ಹಾಲಿದು. 3/4 ಕಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಮತ್ತು 1/4 ಕಪ್ಪಷ್ಟು ಬೆಲ್ಲ ಸಾಕಾಗತ್ತೆ. ಹಾಗೆ ನಾನು 1 ಲೀಟರ್ ನಂದಿನಿ ಹಾಲನ್ನು ಬಳಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ, ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಎತ್ತಿಟ್ಕೊಂಡಿದ್ದೀನಿ. ಇದು ತುಂಬ ಸುಲಭವಾಗಿ ರೆಡಿ ಆಗುತ್ತೆ, ಏನೂ ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅಷ್ಟಿಲ್ಲ. ಈಗ ಒಂದು ಪಾತ್ರೆಗೆ ನಾವು ಹಾಲಷ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗಟ್ಟಿ ಇರೋ ಹಾಲನ್ನೇ ನಾನು ಬಳಸ್ತಾ ಇದ್ದೀನಿ. ನೀವು ಯಾವುದೇ ರೀತಿ ನಂದಿನಿ ಹಾಲನ್ನು ಬಳಸ್ಕೋಬೋದು. ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಗೀಬ್ ಹಾಲು ಅಥವಾ ಗಿಣ್ಣದ ಹಾಲನ್ನು ಸೇರಿಸ್ಕೊಳ್ತೀನಿ. ಇದು ಸ್ವಲ್ಪ ಮಂದವಾಗಿರುತ್ತೆ ಮತ್ತು ಯೆಲ್ಲೋ ಕಲರಲ್ಲಿರುತ್ತೆ. ಇದನ್ನು ಸಹ ನಾನು 3/4 ಕಪ್ ಇತ್ತು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. 3/4 ಕಪ್ಪು ಗೀಬ್ ಹಾಲಿಗೆ 1 ಲೀಟರ್ ಹಾಲು ಕರೆಕ್ಟಾಗಿ ಆಗುತ್ತೆ. ಈ ಹಾಲು ಸ್ವಲ್ಪ ಸ್ವಲ್ಪ ಮಂದ ಕಡಿಮೆ ಆದಾಗ ಬೇರೆ ಬಿಳಿ ಹಾಲಿನ ಪ್ರಮಾಣ ಕಡಿಮೆ ಮಾಡಬೇಕಾಗತ್ತೆ. ಈಗ ಸುಮಾರು ನಾನು 1-1/4 ಕಪ್ಪಷ್ಟು ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ಉಂಡೆ ಬೆಲ್ಲನೂ ಜಜ್ಕೊಂಡು ಹಾಕ್ಕೋಬೋದು. ಉಂಡೆ ಬೆಲ್ಲ ಜಜ್ಕೊಂಡು ಹಾಕ್ಕೊಂಡ್ರೆ ಉತ್ತಮ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ನೋಡಿ, ಈ ಪುಡಿ ಬೆಲ್ಲದಲ್ಲಿ ಬಣ್ಣ ಮಿಶ್ರ ಆಗಿದೆಯಾ ಗೊತ್ತಿಲ್ಲ, ಅದು ಬಣ್ಣ ಬದಲಾಗ್ತಾ ಇದೆ. ಜನರಲಿ ಇದು ನಾರ್ಮಲ್ ಲೈಟ್ ಕ್ರೀಮ್ ಕಲರ್ ಆಗಿ ಇರುತ್ತೆ. ಈಗ ನೋಡಿ, ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಇನ್ನೇನು ಕೆಲಸ ಇರೋದಿಲ್ಲ. ಈಗ ಈ ಕಡೆ ಇನ್ನೊಂದು ಕಡೆ ಕುಕ್ಕರ್ನ ನಾನು ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸುಮಾರು 1-1.5 ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಸಣ್ಣ ಮಾಡಿ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಬೆಲ್ಲ ಎಲ್ಲ ಕರಗಿ ರೆಡಿ ಆಗುತ್ತೆ. ಈ ಗಿಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಹಾಲಿನಲ್ಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ, ವಿಚ್ ಹೆಲ್ಪ್ಸ್ ಇನ್ ಗ್ರೋತ್ ಫ್ಯಾಕ್ಟರ್ಸ್. ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಆ್ಯಂಟಿಬಾಡೀಸ್ ಇದೆ ಆ್ಯಂಡ್ ಹೈಲಿ ನ್ಯೂಟ್ರಿಷಿಯಸ್ ಆಗಿರುತ್ತೆ ಈ ಒಂದು ಹಾಲು. ಈಗ ಇದನ್ನು ನಾನು ಶೋಧಿಸ್ಕೊಳ್ತೀನಿ ಪಾತ್ರೆಗೆ. ಯಾವ ಪಾತ್ರೆಯಲ್ಲಿ ಬೇಯಕ್ಕಿಡ್ತೀವಿ ಆ ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಯಾವುದೇ ರೀತಿ ಕಸಗಳಿದ್ದರೆ ಅದು ಹೋಗುತ್ತೆ. ನಾನಿಲ್ಲಿ 2 ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಾಲನ್ನ ಒಣಗಿಸಿ ಅದರಲ್ಲಿ ಮಾತ್ರೆಗಳನ್ನಾಗಿ ಸಹ ಮಾಡಿ ಮಾರ್ತಾ ಇದ್ದಾರೆ. ಅದು ನಮಗೆ ಸಪ್ಲಿಮೆಂಟ್ಸ್ ಥರ ವರ್ಕ್ ಮಾಡೋದಕ್ಕೆ ಕೊಡ್ತಾರೆ, ವಿಚ್ ವಿಲ್ ಬೂಸ್ಟ್ ದ ಇಮ್ಯುನಿಟಿ. ಹಾಗೆ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ಫೈಟಿಂಗ್ ದ ಇನ್ಫೆಕ್ಷನ್ಸ್. ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಆ ಪಿಲ್ಸು. ಸೊ ಹಾಗಾಗಿ ಇದು ನಮಗೆ ತುಂಬಾ ಒಳ್ಳೆಯ ಒಂದು ಅಂಶ ನಮಗೆ ಹಸುಗಳಿಂದ ಸಿಗ್ತಾ ಇರೋದು. ಹಾಗಾಗಿ ಈ ರೀತಿ ಯಾರಿಗಾದರೂ ನಿಮ್ಮ ಸುತ್ತಮುತ್ತದಲ್ಲಿ ಗೀಬ್ ಹಾಲು ಸಿಗ್ತಾ ಇದ್ದರೆ ಅದನ್ನು ಬಳಸ್ಕೊಂಡು ನಮ್ಮ ಆರೋಗ್ಯನ ಸ್ವಲ್ಪ ಅಟ್ಲೀಸ್ಟ್ ವೃದ್ಧಿಸ್ಕೊಳ್ಳೋದಕ್ಕೆ ಈ ರೀತಿ ಅಡುಗೆಗಳನ್ನು ನಾವು ಮಾಡ್ಕೊಂಡು ಬಳಸಿದ್ರೆ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಇದನ್ನೆಲ್ಲ ಕೊಡೋದ್ರಿಂದ. ಸೊ ಹಾಗಾಗಿ ನಿಮಗೆ ಅವಕಾಶ ಸಿಕ್ಕದಲ್ಲಿ, ನಿಮಗೆ ಈ ರೀತಿ ಹಾಲು ಸಿಕ್ಕದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತಾ ಇರಿ. ತುಂಬ ಮಾಡೋದಕ್ಕೆ ಏನು ಸಮಯ ಬೇಡ, ಸ್ವಲ್ಪ ತಾಳ್ಮೆ ಇದ್ದರೆ ಇದು ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ಜೆಲ್ಲಿಯೆಲ್ಲ ಇಷ್ಟಪಡ್ತಾರೆ. ಇದು ಜೆಲ್ಲಿ ಥರನೇ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಸಹ ತಿನ್ಕೊಳ್ಬೋದು. ನೋಡಿ, ಈಗ ನೀರು ಬಿಸಿಯಾಗಿದೆ. ನಾನು 2 ಪಾತ್ರೆಗಳನ್ನು ಜೋಡಿಸಿ ನಾನಿಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನೀವು ಹಾಗೇನೋ ಬೇಯಿಸ್ಕೋಬೋದು, ಆದರೆ ಮಧ್ಯದಲ್ಲಿ ನೋಡ್ತಾ ಇರಬೇಕಾಗತ್ತೆ ಬೆಂದಿದೆಯಾ ಇಲ್ವಾ ಅಂತ. ನನಗೆ ಕುಕ್ಕರಲ್ಲಿ ಇಟ್ಟು ಬೇಯಿಸಿದ್ರೆ ಈಸಿ ಅನಿಸುತ್ತೆ. ಹಾಗಾಗಿ
ಆ ರೀತಿ 2 ವಿಸಲ್ ಬರೆಸಿ ಬೇಯಿಸ್ಕೊಂಡಿದ್ದೀನಿ. ಈಗ ಬನ್ನಿ ನಾವು ನೋಡೋಣ ಹೇಗೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡೋಣ. ಇದು ಗಟ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನೆಲ್ಲನೂ ನಮಗೆ ಫೈಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಈ ಹಾಲಿನಲ್ಲಿ. ಇದರಿಂದಲೇ ಹಿಂದಿನವರೆಲ್ಲನೂ ಅಷ್ಟು ಗಟ್ಟಿಯಾಗಿ ಇದ್ದಿದ್ದು ಈ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿಕೊಂಡು ತಿಂತಾ ಇದ್ದಿದ್ದರಿಂದ. ಇತ್ತೀಚಿನ ಕಾಲದಲ್ಲಿ ಇವೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ಹಾಗಾಗಿ ಇವನ್ನೆಲ್ಲ ಆದಷ್ಟು ನಿಮಗೆ ಅವಕಾಶ ಇದ್ದಲ್ಲಿ ಪ್ರಯತ್ನ ಮಾಡಿಕೊಂಡು ನೀವು ಬಳಸ್ಕೋಬೋದು. ನೋಡಿ, ಈಗ ಒಂದು ಚಾಕುನ ಇಟ್ಟು ತೆಗೆದ್ರೆ ಅದು ಹಾಲು ಯಾವುದು ಚಾಕುಗೆ ಅಂಟ್ಕೋಬಾರ್ದು. ಇಷ್ಟ ಆದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಆರೋದಕ್ಕೆ ಬಿಟ್ಟ ಮೇಲೆ ಫ್ರಿಜ್ಜಲ್ಲಿ ಬೇಕಿದ್ರೂ ಇಟ್ಕೋಬೋದು, ಇಲ್ಲ ರೂಮ್ ಟೆಂಪ್ರೇಚರ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರದ್ದೆಲ್ಲ ಪದೇ ಪದೇ ನಾವು ಮಾಡೋದಕ್ಕಾಗೋದಿಲ್ಲ. ಯಾವಾಗ ಮಾಡ್ತೀವಿ ಆವಾಗ ತುಂಬಾ ಟೇಸ್ಟಿಯಾಗಿ ಒಂದು ಸ್ವೀಟ್ ಡಿಶ್ ನಮಗೆ ರೆಡಿ ಆಗುತ್ತೆ. ಸೊ ಇದೇ ರೀತಿ ಆರೋಗ್ಯಕರವಾದ ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡೋದಕ್ಕೆ ಆವಾಗವಾಗ ಟ್ರೈ ಮಾಡ್ತಾ ಇರ್ತೀವಿ. ನೀವು ಸಹ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಟೇಸ್ಟಿಯಾಗಿ ಜೆಲ್ಲಿ ಥರ ಐಸ್ ಕ್ರೀಮ್ ಥರ ರೆಡಿಯಾಗಿದೆ. ಇದೇ ರೀತಿ ಮತ್ತಷ್ಟು ವಿಡಿಯೋಂದಿಗೆ ಮತ್ತೆ ಭೇಟಿ ಮಾಡೋಣ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.